ನಾನು ಮದ್ವೆಗೆ ಹೋಗ್ತಾ ಇದ್ದೀನಿ. ಯಾರ್ದಣ್ಣ ಮದ್ವೆ? ನಂದೇ. ಹಾ? ಅಣ್ಣ ನಿನ್ ಮದ್ವೆನಾ? ಏನ್ ಹೇಳ್ತಿದ್ಯೋ? ಓಹ್ ಏಯ್, ನಾನು ಮದುವೆ ಆಗ್ತಿಲ್ಲ. ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಒಂದು ಹುಡುಗಿದ ಮದುವೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಸರಿ, ಯಾರ್ದಾರ ಮದುವೆ ಆಗಲಿ, ನಿಮಗೇನು? ಜನ್ವಿ, ತಿಂಡಿ ಏನು ಮಾಡಿದ್ಯಾ? ಏಯ್, ಹೇಗೂ ಮದ್ವೆ ಮನೆಗೆ ಹೋಗ್ತಾ ಇದೆಯಲ್ಲ, ಅಲ್ಲೇ ಚೆನ್ನಾಗಿ ಜಡ್ದ್ ಬರುತ್ತಾನೆ. ಹಾಗಲ್ಲ ಕೊಣ ನಾನು ಹೇಳಿದ್ದು, ಮದ್ವೆ ಮನೇಲಿ ತಿಂಡಿ ಅಡಿಗೆ ಎಲ್ಲ ರೆಡಿ ಇರುತ್ತಲ್ವಾ, ಅಲ್ಲೇ ನೀನ್ ತಿನ್ಬಿಟ್ರೆ ನಿನ್ ಊಟನೂ ಆಗುತ್ತೆ, ಮನೆ ಖರ್ಚು ಕಡಿಮೆ ಆಗುತ್ತೆ. ಅದಕ್ಕೆ ಹೇಳ್ದೆ ಅಷ್ಟೇ. ಖರ್ಚು ಕಮ್ಮಿ ಮಾಡೋದ್ರ ಬಗ್ಗೆ ನೀನು ನನಗೆ ಹೇಳ್ಕೊಡ್ತಿದ್ಯಾ? ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಮೊದಲು ಊಟ ಮಾಡ್ಕೊಂಡು ಕೂರೋದಕ್ಕಿಲ್ಲ, ನನಗೆ ಟೈಮ್ ಇಲ್ಲ. ಅರ್ಥ ಆಯ್ತಾ? ಜಾನ್ವಿ, ಏನು ತಿಂಡಿ ಮಾಡಿದ್ಯೆ? ಇಡ್ಲಿ ಸಾಂಬಾರಣ್ಣ. ಏನ? ಇಡ್ಲಿ ಸಾಂಬಾರಾ? ನನಗೆ ಸಾಂಬಾರು ಇಷ್ಟ ಇಲ್ಲ, ಚಟ್ನಿನೇ ಇಷ್ಟ ಆಗೋದಂತ ಗೊತ್ತಿಲ್ವ ನಿನಗೆ? ಯಾಕೆ ಚಟ್ನಿ ರುಬ್ಬಿಲ್ಲ? ಮಿಕ್ಸಿ ರಿಪೇರಿ ಅಣ್ಣ. ಮಿಕ್ಸಿ ರಿಪೇರಿನಾ? ಅಪ್ಪ, ಹೋದ್ವಾರ ತಾನೇ ಮಿಕ್ಸಿ ರಿಪೇರಿ ಮಾಡಿಸ್ಬೇಕಂತ ನನ್ನ ಹತ್ರ ದುಡ್ಡಿಸ್ಕೊಂಡ್ರಿ ಅಲ್ವಾ? ಅದು ಹೌದಪ್ಪ, ಹೋದ್ವಾರ ಕಾಪರ್ ವೈರ್ ಹೋಗಿತ್ತು. ಈ ವಾರ ಏನಾಯ್ತು? ಬ್ಲೇಡ್ ಕಟ್ ಆಯ್ತಣ್ಣ. ಸರಿ, ಅದನ್ನ ರಿಪೇರಿ ಕೊಡ್ಬೇಕು ತಾನೆ? ಹೂನಪ್ಪ, ನೀನ್ ಹೀಗ್ ಹೇಳ್ತೀಯ ಅಂತಾನೆ ಗೊತ್ತಿತ್ತು, ಅದಕ್ಕೆ ಮಿಕ್ಸಿನ ರಿಪೇರಿ ಅಂಗಡಿಗೆ ತಗೊಂಡೋಗ್ ಕೊಟ್ವಿ. ಅವನು ಈ ಮಿಕ್ಸಿಗೆ ಇಷ್ಟ ದಿನ ನಿಮ್ ಮನೇಲಿ ದುಡ್ದು ದುಡ್ದು ಸಾಕಾಗೋಗಿದೆ, ಇನ್ ಮುಂದೆ ಇದರಿಂದ ದುಡಿಯಕ್ ಆಗೋದಿಲ್ಲ, ಇದನ್ನ ತಗೊಂಡೋಗ್ ಗುಜ್ರಿಗೆ ಹಾಕ್ಬಿಟ್ಟು ಕಡ್ಲೆ ಮಿಠಾಯಿ ತಗೊಂಡೋಗ್ ತಿನ್ನಿ ಎಂದ. ಪಾಪಿ, ಹಿಂಗೆಲ್ಲ ಹೇಳಿದ್ನಾ? ಸರಿ, ಈಗ ಮಿಕ್ಸಿಯಲ್ಲಿ ಏ ವಿಭಾ, ನಿಮ್ ಅಣ್ಣನ್ ಕಡ್ಲೆ ಮಿಠಾಯಿ ಕೊಡೆ ತಿನ್ಲಿ. ಹಾ ಅಣ್ಣ, ಕಡ್ಲೆ ಮಿಠಾಯಿ ತುಂಬಾ ಚೆನ್ನಾಗಿದೆ, ಅರ್ಧ ಪೀಸ್ ಮಿಕ್ಕಿದೆ, ತಗೋಣ. ಅಯ್ಯೋ ಅಮ್ಮ ತಾಯಿ, ತಿಂಡಿಪತಿ ಅದು ನೀನೇ ತಿನ್ನವ. ಅಜ್ಜಿ, ನನಗೆ ಚಟ್ನಿ ಬೇಕೇ ಬೇಕು. ಅಪ್ಪ, ಒಂದು ಒಳ್ಳೆ ಸೂಪರ್ ಆಗಿರೋ ಸೆಕೆಂಡ್ ಹ್ಯಾಂಡ್ ಮಿಕ್ಸಿನಾರು ಸಿಗುತ್ತಾ? ಸೆಕೆಂಡ್ ಹ್ಯಾಂಡ್? ಸೆಕೆಂಡ್ ಹ್ಯಾಂಡ್ ಮಿಕ್ಸಿ ನಿಂತಲ್ಲ ಎಲ್ಲಪ್ಪ ಸಿಗುತ್ತೆ? ಹಾ, ಅಣ್ಣ, ಆನ್ಲೈನ್ ಅಲ್ಲಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ. 3 ಜಾರಿರೋ ಮಿಕ್ಸಿ 15,000ದ್ದು ಬರೀ 6,000 ಅಂತೆ. ಮೂರು ಜಾರಿರೋ ಮಿಕ್ಸಿ ಬರೀ 2,500 ರೂಪಾಯಿಗೆ ಸಿಗ್ತಾ ಇದೆ. ಎಲ್ಲಣ್ಣ ಸಿಗ್ತಿದೆ? ಆನ್ಲೈನಲ್ಲಿ ಸೆಕೆಂಡ್ ಹ್ಯಾಂಡ್ ಮಿಕ್ಸಿ ಸಿಕ್ಕಿದೆ, ದುಡ್ಡು ಕಟ್ಟಾಗಿದೆ, ಬುಕ್ ಮಾಡಿದ್ದೀನಿ. ಸಂಜೆ ಅಷ್ಟರಲ್ಲಿ ಡೆಲಿವರಿ ಸಿಗುತ್ತೆ. ನಮ್ಮ ಬರೋ ಅಷ್ಟರಲ್ಲಿ ಚಟ್ನಿ ರುಬ್ಬಿರ್ಬೇಕು. ಆಯ್ತಣ್ಣ. ಅಯ್ಯೋ ಸರಿ, ನಂಗೆ ಟೈಮ್ ಆಗ್ತಿದೆ. 10 ಗಂಟೆ ಅಷ್ಟರಲ್ಲಿ ನಾನು ಮ್ಯಾಟ್ರಿಮೋನಿ ಆಫೀಸಲ್ಲಿ ಇರಬೇಕು.